ಬದುಕು ಜಟಕ ಬಂಡಿ. ಈ ಹುಡುಗಿ ಮದುವೆ ಆಗೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆ ಥರ ಪದ್ಧತಿ ಇಲ್ಲ. ಸೊ ಇದು ನನ್ನ ಪ್ರಕಾರ ಕರೆಕ್ಟ್ ಅಲ್ಲ. ಹೇ ಅಜ್ನಬಿ तू भी कभी आवाज दे कहीं से, है अजनबी तू भी कभी आवाज दे कहीं से, मैं यहाँ टुकड़ों में जी रहा हूँ, मैं यहाँ टुकड़ों में जी रहा हूँ, तो कहीं टुकड़ों में जी रही अजनबी तू भी कभी आवाज दे कहीं से, है अजनबी तू भी कभी आवाज दे कहीं से. ಸಾಮಾನ್ಯವಾಗಿ ಮಲಯಾಳೀಸ್ಗೆ ಈ ಸಂಗೀತ ನೃತ್ಯ ಎಲ್ಲ ಚೆನ್ನಾಗಿ ಬರುತ್ತೆ ಅಂತಾರೆ. ಅದಕ್ಕೆ ಮೋಸ ಇಲ್ಲ ಬಿಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತಿರಲ್ಲಮ್ಮ. ಹಾ ಸೋನು, ಈಗ ನಮ್ಮ ಹುಡುಗಿ ನಿಮ್ಗೆ ಕೊಡ್ಬೇಕು ಅಂದ್ರೆ ನಿಮ್ಗೆ ಏನ್ರಿ ಅರ್ಹತೆ ಇದೆ ಅವಳನ್ನ ಕಾಪಾಡೋದಕ್ಕೆ? ಸಂಗಮ ಒಂದು ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್. ಅದು ಮೇನ್ ಆಗಿ ಸೆಕ್ಷುಯಾಲಿಟಿ ಮೈನಾರಿಟೀಸ್ ಬಗ್ಗೆ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಸೆಕ್ಸ್ ವರ್ಕರ್ಸ್ ಮತ್ತೆ ಪೀಪಲ್ ಲಿವಿಂಗ್ ವಿತ್ HIV ಪರ್ಸನ್ಸ್, ಅವ್ರಿಗೋಸ್ಕರ ಕೂಡ ಸರ್ಕಾರೇತರ ಸಂಸ್ಥೆ ಅಂತ ಹೇಳ್ತಾರಲ್ಲ, NGO. ಓಕೆ. ಆದ್ರೆ ಸಂಗಮ ಮುಂಚೆ ನಾ ಇಲ್ಲಿ ಬರಕ್ ಮುಂಚೆ ನಾನು ಸುಮಾರು ಕಷ್ಟ ಬಿಟ್ಟಿದ್ದೆ ಕೇರಳದಲ್ಲಿ. ಯಾಕೆಂದ್ರೆ ನನ್ನ ಭಾವನೆ ಆಚೆ ಹೇಳಕ್ಕೆ ಯಾರು ಇಲ್ಲ, ಯಾಕಂದ್ರೆ ನಂತರ ನಾನು ಒಬ್ಬನೇ ಅಂತ ತಿಳ್ಕೊಂಡೆ. ಆದ್ರೆ ಕೇರಳದಲ್ಲಿ ಒಂದು 2-3 ಫ್ರೆಂಡ್ಸ್ ಕೂಡ ಇತ್ತು ನಂತರ ಅಂದ, ಅವ್ರ ಜೊತೆನೆ ನನ್ನ ಫೀಲಿಂಗ್ಸ್ ಹೇಳಕ್ಕಾಗೋದು. ಆದ್ರೆ ನಮ್ಗೆ ಏತರ ಬದುಕು, ಈಗ ಈ ಸಮಾಜದಲ್ಲಿ ಬದುಕಬೇಕಲ್ಲ. ಕೆಲಸ ಕೇರಳದಲ್ಲಿ ಸುಮಾರು ಕಡೆ ನಾನು ಸರ್ಚ್ ಮಾಡುವಾಗ ಕೆಲಸ ಎಲ್ಲೂ ಕೊಟ್ಟಿಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾ ಇರೋದು ನೀವು ಹುಡುಗಿನ ಕ್ವಶನ್ ಮಾರ್ಕ್ ಬಿಟ್ಟು ನೀವು ಇಲ್ಲ, ನೀವು ಆಕಾರದಿಂದ ಏನಾಗುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಹುಡುಗನ್ ತರ ನೋಡಕ್ ನೀವು ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಕೊಡಲ್ಲ? ಇಲ್ಲ, ಪ್ಯಾಂಟ್ ಶರ್ಟ್ ಹಾಕೊಂಡು ಹೋದ್ರು ನಮ್ ಸಮಾಜ ನೋಡುವುದು ಕ್ಲಿಯರ್ ಆಗಿ ನೋಡ್ತಾರೆ. ಸ್ವಲ್ಪ ಜನ ಗೊತ್ತಾಗುತ್ತೆ. ಈಗ ನಿಮ್ಗೆ ಗೊತ್ತಾಗುತ್ತೆ, ನಾನು ನೋಡುವಾಗ ಹುಡುಗ ಅಂತ ಗೊತ್ತಾಗುತ್ತೆ, ಸ್ವಲ್ಪ ಜನ ಗೊತ್ತಾಗಲ್ಲ. ಸರಿ, ಗೊತ್ತಿದ್ರೆ ಅವ್ರಿಗೆ ಕೇಳ್ತಾರೆ ನೀವು ಹುಡುಗಿ ಅಂತ ಇರುವಾಗ ಹುಡುಗಿ ತರ ಬಟ್ಟೆ ಹಾಕೊಂಡ್ ಬರ್ಬೇಕು, ಯಾಕೆ ಪ್ಯಾಂಟ್ ಶರ್ಟ್ ಹಾಕ್ತಾ ಇರೋದು, ಈ ತರ ಹೇರ್ ಕಟ್ ಯಾಕೆ ಮಾಡ್ತಾ ಇರೋದು, ಹೇರ್ ಬೆಳೆಸಿ ಹುಡುಗಿ ತರ ಬಟ್ಟೆ ಹಾಕಿ ಸೀರೆ ಹಾಕಿ ಚುರ್ದಾರ್ ಹಾಕಿ ಬನ್ನಿ ಕೆಲ್ಸ ಕೊಡ್ತಾರೆ ಅಂತ ಹೇಳ್ತಾರೆ. ಆ ಒಂದು ರೀತಿಯಲ್ಲಿ ನನ್ ಕೆಲ್ಸನ ಸಿಕ್ಕಿಲ್ಲ ಕೇರಳದಲ್ಲಿ. ಆಮೇಲೆ ಅಲ್ಲಿಂದ ಬರುವಾಗ ನಮ್ಮ ಕಮ್ಯುನಿಟಿ ಬಗ್ಗೆ ಕಾಳಜಿ ತಗೊಂಡು ನಾವು ಸೆಕ್ಷುಯಾಲಿಟಿ ಮೈನಾರಿಟೀಸ್ ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ ನಾವು ಒಂದು ಭಾಗ ಅಂದ್ರೆ ಕಾಳಜಿ ತಗೊಂಡು ಕೆಲಸ ಮಾಡಿದ್ರು ಮನೋಹರ್ ಅವರೇ, ಯಲವರ್ತಿ ಮನೋಹರ್ ಅವರೇ ಸಂಗಮ ಡೈರೆಕ್ಟರ್ ಫೌಂಡರ್ ಮಾಡಿರೋದು. ಅವರು ನಮ್ಮ ಬಗ್ಗೆ ಸುಮಾರು ಇದು ತಗೊಂಡೆ. ಸುಮಾರು ನಾವು ಏತರ ಕಷ್ಟ ಬಿಡ್ತಾ ಇದ್ದೀವಿ, ನಾವು ಬದುಕಬೇಕಲ್ಲ. ಸೆಕ್ಷುಯಾಲಿಟಿ ಎಲ್ಲಾ ಜನರು ಬದುಕ್ತಾ ಇದೆ, ಯಾಕೆ ಸೆಕ್ಷುಯಾಲಿಟಿ ಮೈನಾರಿಟೀಸ್ ಜನರನ್ನೇ ಬೇರೆ ತರ ಆಚೆ ಸೆಕ್ಷುವಲ್ ಮೈನಾರಿಟೀಸ್ ಲೈಂಗಿಕ ಅಲ್ಪಸಂಖ್ಯಾತರು ಅದರಲ್ಲಿ ನಾವು ಬರ್ತೀವಿ. ಫಿಮೇಲ್ ಟು ಮೇಲ್ ಟ್ರಾನ್ಸ್ ಬರ್ತೀವಿ, ಗಿಜ್ರಾಸ್ ಬರ್ತೀವಿ, ಕೋತಿ ಬರ್ತೀವಿ, ಮತ್ತೆ DD ಸುಮಾರು ಹಲವಾರು ಕ್ಯಾಟಗರೀಸ್ ಸೆಕ್ಷುಯಾಲಿಟಿಯಲ್ಲಿ ಇರುವ ಜನರು ಬರ್ತಾರೆ. ಸಂಗಮ ಅನ್ನುವ ಸಂಸ್ಥೆಯಲ್ಲಿ ದುಡಿತಾ ಇದ್ದೀರಿ. ಹೌದು. ನಿಮಗೆ ಅವಳನ್ನ ಸಾಕೋ ಯೋಗ್ಯತೆ ಇದೆಯಾ? ಇಲ್ಲ ಅಂತ ಹೇಳಲ್ಲ. ನಾನು ಈ ಕಾಲದಲ್ಲಿ ಇಬ್ರು ದುಡಿಬೇಕು, ಹಾಗಾಗಿ ಇಬ್ರು ಸಮಾನವಾಗಿ ಎಲ್ಲ ಹಕ್ಕುಗಳು ಬೇಕು ಅಂದ್ರೆ ಸಮಾನವಾಗಿ ದುಡಿಬೇಕು ಅಲ್ವಾ? ನೀನ್ ದುಡ್ಡು ತಂದು ಹಾಕು, ಅದ್ರ ನನಗೆ ಹಕ್ಕು ಕೊಡು ಅಂದ್ರೆ ಯಾರು ಕೊಡಲ್ಲ. ಆದ್ರೂ ಕೂಡ ನೀವು ಸಮರ್ಥರು ಅನ್ನೋದನ್ನ ನನಗೆ ನಿರೂಪಿಸ್ಬೇಕು. ಸ್ಯಾಲರಿ ಸರ್ಟಿಫಿಕೇಟ್ ಕೇಳ್ತೀನಿ ನಾನು ನಿಮ್ಮ. ಏನಮ್ಮ ಸೋನು ನೋಡ್ಕೋತಾನೇನಮ್ಮ? ನೋಡ್ಕೋತಾನೆ. ಹೌದು, ಕೈ ಬಿಡದೆ ಲೈಫ್ ಲಾಂಗ್. ಲೈಫ್ ಲಾಂಗ್. ಕಾನೂನು ರೀತಿಯಾಗಿ ನಿಮಗೇನ್ ತೊಂದರೆ ಇದೆ ಮದುವೆ ಆಗೋದು? ಕಾನೂನಲ್ಲಿ ಮ್ಯಾರೇಜ್ ರೈಟ್ಸ್ ಇಲ್ಲ, ನಮ್ಮ ಸೇಮ್ ಸೆಕ್ಸ್ ಅಲ್ಲಿ ಇಲ್ಲ, ಯಾರಿಗೂ ಇಲ್ಲ. ಒಂದು ನಾವು ಇಷ್ಟಪಟ್ಟು 18 ವಯಸ್ಸು ಆದ್ಮೇಲೆ ಪ್ರೈವಸಿಯಲ್ಲಿ ಸೆಕ್ಸ್ ಮಾಡ್ಬೋದು ಸೇಮ್ ಸೆಕ್ಸ್ ಅಲ್ಲಿ, ಆದ್ರೆ ಮ್ಯಾರೇಜ್ ರೈಟ್ಸ್ ಇಲ್ಲ. ಅದೇ ರೀತಿಯಲ್ಲಿ ಮಗು ನಿಮಗೆ ನನಗೆ ಡಿಕ್ರಿಮಿನಲೈಸ್ ಆಗಿದ ವಿಚಾರ ಹೇಳಿ. 377 ಭಾರತೀಯ ದಂಡ ಸಂಹಿತೆ ಪ್ರಕಾರ ಅನ್ಯಾಚುರಲ್ ಸೆಕ್ಸ್ ಅಂತ ಇತ್ತು ಅಲ್ವಾ? 377. ಅದೀಗ ಏನಾಗಿದೆ ಅಂದ್ರೆ 4 ಗೋಡೆ ಮುಂಚೆ ಅಂದ್ರೆ ಪ್ರೈವಸಿಯಲ್ಲಿ ಇಷ್ಟ ಇತ್ತು, ನಮ್ಮ ಏಜ್ ಆದ್ರೆ ಇಷ್ಟ ಇತ್ತು, 18 ವರ್ಷ ಆಗಿದ್ರೆ ಸೇಮ್ ಸೆಕ್ಸ್ ಒಂದೇ ಲಿಂಗಕ್ಕೆ ಒಂದೇ ಲಿಂಗದ ಇಬ್ಬರು ಸೇರ್ಬಹುದು, ಆದ್ರೆ ಇಷ್ಟ ಇತ್ತು. ಅದಿಬ್ರು ಮಾಡಿದ್ರೆ ಅದು ಅಪರಾಧ. ಇಷ್ಟ ಇಲ್ಲದೆ ಇದ್ರೆ ರೇಪ್ ಆಗತ್ತೆ ಬಿಡಿ. ಅದು ಯಾವ ಲಿಂಗ ರೇಪ್ ಆಗುತ್ತೆ. ಓಕೆ, ನೀವು 4 ಗೋಡೆಗಳ ಮಧ್ಯೆ ಅಂತ ಹೇಳ್ತೀರಿ. ನಮ್ಮ ಭಾರತೀಯ ಕಾನೂನಿನ ಪ್ರಕಾರ ಹೊರಗಡೆ ಯಾರು ಮಾಡೋ ಹಾಗಿಲ್ಲ, ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ. ಇಟ್ ಇಸ್
ಅದು ಯಾರು ಮಾಡೋದು ಅಪರಾಧನೇ. ಇಲ್ಲ ಆಕ್ಚುಲಿ 377 ಜಡ್ಜ್ಮೆಂಟ್ ಬಗ್ಗೆ ನಾನು ಹೇಳಿದಷ್ಟೇ, ಆ ಒಂದು ರೀತಿಯಲ್ಲಿ ಬಂದಿರೋ ಒಂದು ಆರ್ಡರ್, ಅದರಿಂದಾಗಿ ನಾವು ಹೇಳ್ತಾ ಇರೋದು ನಾವು ಇಷ್ಟಪಟ್ಟು. ಅದು ಯಾವಾಗ ಆಯ್ತು, ಯಾವಾಗಿನವರೆಗೆ ಈ ದಂಡ ಸಂಹಿತೆಯ ಈ ಒಂದು ಸೆಕ್ಷನ್ ನ ಯಾವಾಗ ಬದಲಾಯಿಸಿ ತೀರ್ಪನ್ನ ಕೊಟ್ಟಿದ್ದು? ನಿಮ್ ಬಾಯಿಂದ ಬರ್ಲಿ ಅಂತ ನನಗ್ ಗೊತ್ತು, ಕಾನೂನು ಜನಗಳಿಗೆ ಗೊತ್ತಿಲ್ವಲ್ಲ. 2009 ನೀವೆಲ್ಲ ಹಬ್ಬ ಮಾಡಿದ್ರಿ. ಓಕೆ, 2009ರಲ್ಲಿ ಈ ಜಡ್ಜ್ಮೆಂಟ್ ಬಂತು ಅಲ್ವಾ? ಈ ಜಡ್ಜ್ಮೆಂಟ್ ಬಂದಾದ್ಮೇಲೆ 4 ಗೋಡೆಗಳ ಮಧ್ಯೆ ನಿಮಗೆ ಇಷ್ಟಪಟ್ಟವ್ರ ಜೊತೆ ನೀವು ಲೈಂಗಿಕವಾದ ಸಂಬಂಧಗಳನ್ನ ಇಟ್ಕೋಬಹುದು ಅನ್ನುವ ಒಂದು ನಿಮಗೆ ಒಂದು ರೀತಿಯ ಸ್ವಾತಂತ್ರ್ಯನೇ ಸಿಕ್ತು ಅಲ್ವಾ? ಅಲ್ಲಿವರೆಗೂ ನೀವು ಆ ತರದ ಭಾವನೆಗಳಿದ್ರೆ ಅದು ಅಪರಾಧ ಆಗ್ತಾ ಇತ್ತು, ಕಾನೂನು ಪ್ರಕಾರ ಅಪರಾಧ. ಕಾನೂನು ಪ್ರಕಾರ ಈಗ ಅಲ್ಲ, ಕಾನೂನು ಪ್ರಕಾರ ಅಲ್ಲ. ಸೊ ಕಾನೂನಿನ ಅಡೆತಡೆ ನಿಮ್ಮ ಮದುವೆಗಿದೆ, ಆದ್ರೆ ನಿಮ್ಮಿಬ್ಬರ ಸಂಬಂಧಕ್ಕಿಲ್ಲ ಅಲ್ವಾ? ಅರ್ಥ ಆಗಿಲ್ಲ. ಅದು ಕಾನೂನಿನ ತಡೆ ನಿಮ್ಮ ಮದುವೆಗಿದೆ, ಆದ್ರೆ ನಿಮ್ಮ ಸಂಬಂಧಕ್ಕಿಲ್ಲ. ಸಾಮಾಜಿಕವಾಗಿರುವಂತಹ ವಿರೋಧವನ್ನ ನೀವು ಎದುರಿಸಬೇಕು. ನನ್ನ ವಿರೋಧ ಇಲ್ಲ, ಆದ್ರೆ ಕೆಲವರ ವಿರೋಧ ಇದೆ. ಅದೇನು ವಿರೋಧ ಕೇಳೋಣ, ಅದನ್ನ ಮಾತಾಡೋಣ. ಅದಾದ ಮೇಲೆ ಅದನ್ನ ಹೇಗೆ ಕಾನೂನಿನ ಪ್ರಕಾರ ಸರಿಪಡಿಸ್ಕೋಬಹುದು ಅನ್ನೋದಕ್ಕೆ ಕಾನೂನಿನ ತಜ್ಞರು ಮಾತಾಡೋಕೆ ಬರ್ತಾ ಇದ್ದಾರೆ. ಜಟಕ